ಡಿಸೆಂಬರ್ 1ರೊಳಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿದೆ ಸಿಎಂ ಕುರ್ಚಿ ಕಾಳಗ. ಶನಿವಾರ ಇಬ್ಬರು ಉಭಯ ನಾಯಕರ ಸಂಧಾನ ಸೂತ್ರ ನಡೆಯುತ್ತೆ. ಇವತ್ತು ಖರ್ಗೆ ರಾಹುಲ್ ಗಾಂಧಿ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ವರಿಷ್ಠರ ಸಭೆ ಆರಂಭ ಕೂಡ ಆಗುತ್ತೆ. ರಾಹುಲ್ ಗಾಂಧಿ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಚರ್ಚೆ ಆಗುತ್ತೆ. ಯಾರು ಆ ತ್ರಿಮೂರ್ತಿಗಳು? ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಈ ಮೂವರು ಚರ್ಚೆಯನ್ನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಕೆಸಿ ವೇಣುಗೋಪಾಲ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ಈ ಮೂವರು ಸೇರಿ ಮೊದಲು ಚರ್ಚೆ ಮಾಡ್ತಾರೆ ಪವರ್ ಶೇರಿಂಗ್ ನ ವಿಚಾರವಾಗಿ. ಅದಾದ ಮೇಲೆ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗ್ತಾರೆ. ಇಲ್ಲಿ ಏನ್ ಚರ್ಚೆ ಆಗುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಮೂವರು ಏನ್ ಚರ್ಚೆ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಹನುಮಂತ್ ಅವರಿಂದ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸಿಎಂ ಡಿಸಿಎಂ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಸಿಎಂ ಡಿಸಿಎಂ ಹೇಳಿ ಆಗಿದೆ. ಖರ್ಗೆ ರಾಹುಲ್ ಮಾತುಕತೆ ಬಳಿಕ ಅಂತಿಮ ನಿರ್ಧಾರ. ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ. ಹನುಮಂತ, ನಾವು ಗಮನಿಸ್ತಾ ಇದ್ದೀವಿ ಈಗ ಇವರು ನಡೆಸುವಂತ ಈ ಸಭೆಗಳ ಮೇಲೆ ಭಾರಿ ನಿರೀಕ್ಷೆ ಇದೆ. ಮೂವರು ಸೇರಿ ಸಭೆಯಲ್ಲಿ ಏನ್ ಮಾತಾಡ್ತಾರೆ, ಅಂತಿಮವಾಗಿ ರಾಹುಲ್ ಗಾಂಧಿ ಜೊತೆ ಖರ್ಗೆ ಏನ್ ಮಾತಾಡ್ತಾರೆ, ಯಾವ ಕನ್ಕ್ಲೂಷನ್ ಬರ್ತಾರೆ ಅನ್ನುವಂತ ಚರ್ಚೆಗಳಿದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ಯಾವ ನಿರ್ಧಾರಕ್ಕೆ ಬರಬಹುದು ಅಂತ? ಶ್ರೀಪಾದ್, ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕುಗ್ಗಿದಂತಹ ಸಂದರ್ಭದಲ್ಲಿ ಕರ್ನಾಟಕ ಗೆದ್ದು ಒಂದು ಆತ್ಮವಿಶ್ವಾಸವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿತ್ತು. ಅಂತಹ ರಾಜ್ಯವಾದಂತಹ ಕರ್ನಾಟಕದಲ್ಲಿ ಈಗ ಗುಂಪುಗಾರಿಕೆ, ಕುರ್ಚಿಯ ಬಣಬಡಿದಾಟ ಜೋರಾಗಿ ನಡೀತಾ ಇದೆ. ಇದನ್ನೇನಾದ್ರೂ ಕಡಿವಾಣ ಹಾಕಲಿಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತಹ ವಿಧಾನಸಭೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು, ಅದು ಪಕ್ಷಕ್ಕೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂತ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿದೆ. ಆ ಕಾರಣಕ್ಕಾಗಿನೇ ಅದು ನಾಯಕತ್ವ ಬದಲಾವಣೆ ಮಾಡ್ತಾರೋ ಅಥವಾ ಮಾಡಲ್ವೋ, ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಮಾಡಲ್ವೋ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗುತ್ತೋ ಎನ್ನುವ ಈ ಎಲ್ಲಾ ಚರ್ಚೆಗಳೇನಿದಾವೆ, ಈ ಎಲ್ಲಾ ಚರ್ಚೆಗಳಿಗೂ ಕೂಡ ಒಂದು ತಿಲಾಂಜಲಿ ಇಡ್ಲಿಕ್ಕೆ, ಫುಲ್ ಸ್ಟಾಪ್ ಇಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಸೊ ಆ ಒಂದು ನಡೀತಾ ಇರುವಂತಹ ಹಿನ್ನೆಲೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಅನೇಕ ಸಚಿವರು ಭೇಟಿ ಮಾಡಿದ್ರು, ಶಾಸಕರು ಭೇಟಿ ಮಾಡಿದ್ರು. ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿದ್ರು, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರು. ಈಗ ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ವಿಸ್ತೃತವಾದಂತಹ ಸಭೆಯನ್ನ ನಡೆಸಿ ತಮ್ಮ ತಮ್ಮ ಸೋರ್ಸ್ಗಳ ಮೂಲಕ ಕಲೆ ಹಾಕಿರುವಂತಹ ಮಾಹಿತಿಗಳನ್ನ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಒಂದಷ್ಟು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಡಿಸೆಂಬರ್ 1ರೊಳಗಡೆಗೆ ಎಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಕಾರಣಕ್ಕಾಗಿ ಅಂತದೊಂದು ಪ್ರಯತ್ನ ಮಾಡುವಂತಹ ಸಾಧ್ಯತೆ ಇದೆ. ಮಂತ್ರಿ ಸ್ಥಾನಗಳ ರೀಸಫಲ್ ಆಗದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಜನ ಹೊಸ ಶಾಸಕರು ಗೆದ್ದಿದ್ದಾರೆ, ಅನೇಕ ಭಾಗಗಳಿಂದ, ಅನೇಕ ಕಮ್ಯುನಿಟಿಗಳಿಂದ ಗೆದ್ದಿದ್ದಾರೆ. ಆಗ ಕನಿಷ್ಠ ಒಂದು 5 ಜನ ಹೊಸ ಶಾಸಕರುಗಳಿಗೆ ಅವಕಾಶ ಮಾಡಿಕೊಳ್ಳಿ ಅಂತಕ್ಕಂಥ ಡಿಮ್ಯಾಂಡ್ ನಾವು ಮಾಡ್ತೀವಿ ಅಷ್ಟೇ. ಅದು ನಾವುಗಳು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಯಾವುದೇ ಬಿಕ್ಕಟ್ಟಿದ್ರು ಕೂಡ ಹೈಕಮಾಂಡ್ ಬಗೆಹರಿಸುತ್ತೆ. ಹಾಗಾಗಿ ನಾವು ಡೆಲ್ಲಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ಸಹಿ ಸಂಗ್ರಹ ಮಾಡ್ತಾ ಇರುವಂತದ್ದು ತಪ್ಪು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲ, ನಮಗೂ ಇಲ್ಲಿವರೆಗೂ ಕೂಡ ಯಾರು ಸಹಿ ಮಾಡುವಂತಾನೆ ಕೇಳಿಲ್ಲ. ಆತರ ಬೆಳವಣಿಗೆ ಆಗಿರೋದು ಕೂಡ ನಮ್ ಗಮನಕ್ಕಿಲ್ಲ. ಆತರ ಏನ್ ನಡೆದಿಲ್ಲ.
ಬಟ್ ಏನಂತ ಒಂದು ಕೇಳ್ಕೊಂತೀವಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಸುಮಾರು 30ಕ್ಕೂ ಹೆಚ್ಚು ಹೊಸ ಶಾಸಕರು ಗೆದ್ದಿದ್ದೀವಿ. ಅವರಲ್ಲಿ ಕನಿಷ್ಠ 5 ಜನಕ್ಕಾರ ವಿವಿಧ ಕೋಮುಗಳ ಮುಖಾಂತರ ಬೆಳಿಲಿಕ್ಕೆ ಮುಂದೆ ಒಂದು ವೇದಿಕೆ ಕಲ್ಪಿಸಬೇಕು ಅಂತ ಹೇಳಿದ್ರೆ ಹೊಸ ಶಾಸಕರು ಕೂಡ ಒಂದು ಮಂತ್ರಿ ಸ್ಥಾನ ಕೊಡ್ಲಿ ಅಂತಕ್ಕಂಥದ್ದು ಒಂದು ಕೇಳ್ತೀವಿ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ತಾಳುತ್ತೆ. ಥ್ಯಾಂಕ್ ಯು. ಬೆಳವಣಿಗೆ ಬಗ್ಗೆ ಸರ್ ಕ್ಷೇತ್ರದಲ್ಲಿ ಜನಕ್ಕೆ ಬೇಸರ ಇದೆಯಾ? ನಿಮ್ಮ ಸರ್ಕಾರಕ್ಕೆ 136 ಸ್ಥಾನ ಕೊಟ್ಟರು, ಈ ತರದ್ದೆಲ್ಲ ಆಗ್ತಾ ಇದೆಯಲ್ಲ? ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಘಟನೆಗಳು ಆಗ್ತಾ ಇರ್ತವೆ. ಅದೆಲ್ಲದೂ ಕೂಡ ಆ ಪಕ್ಷದ ಹೈಕಮಾಂಡ್ಗಳು ತೀರ್ಮಾನ ಮಾಡುತ್ತೆ. ಸರ್, ನಿಮ್ ಬೆಂಬಲ ಯಾರಿಗಿದೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ನಮ್ಮ MLC ದಿನೇಶ್ ಗುಳಿಗೌಡ ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಿ. ಸಚಿವಾಕಾಂಕ್ಷಿಯೊಬ್ಬರು ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಿ. ಯಾವ ರೀತಿ ಸದ್ಯ ಬೆಳವಣಿಗೆ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಒಂದ್ ಕಡೆ ಸಚಿವಾಕಾಂಕ್ಷಿ ಪಟ್ಟಿ ಜಾಸ್ತಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಬದಲಾದ್ರೆ ಎಲ್ಲವೂ ಬದಲಾಗಬೇಕು, ಕೇವಲ ಸಚಿವ ಸಂಪುಟ ಮಾತ್ರ ಅಲ್ಲ ಅಂತ DK ಶಿವಕುಮಾರ್ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಆ ಪ್ರಕಾರವಾಗಿ ಸಿಎಂ ಸ್ಥಾನ ಸಹಿತ ಸಚಿವ ಸ್ಥಾನಗಳ ಬದಲಾವಣೆಯೂ ಆಗಲಿ ಅನ್ನುವಂಥದ್ದು DKC ಅಂಡ್ ಟೀಮ್ನ ಪಟ್ಟು. ಇದಕ್ಕೆ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಸಿಎಂ ಕುರ್ಚಿ ಕಿತ್ತಾಟ ಈಗ ಈ ಹಂತವನ್ನ ಬಂದು ತಲುಪಿದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅಳಿದು ತೂಗಿ ಎಲ್ಲವನ್ನ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬರುವಂತಹ ಹಂತಕ್ಕೆ ಹೋಗ್ತಾ ಇದೆ. ಆ ನಿರ್ಧಾರದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಮುಖ್ಯವಾಗಿ ಪಾರ್ಟಿಗೆ ಯಾವ ರೀತಿ ಲಾಭ ಆಗುತ್ತೆ ಮುಂದಿನದ್ದು ನೋಡ್ಕೋಬೇಕು. ಡಿಸೆಂಬರ್ 1ರೊಳಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿದೆ ಸಿಎಂ ಕುರ್ಚಿ ಕಾಳಗ. ಶನಿವಾರ ಇಬ್ಬರು ಉಭಯ ನಾಯಕರ ಸಂಧಾನ ಸೂತ್ರ ನಡೆಯುತ್ತೆ. ಇವತ್ತು ಖರ್ಗೆ ರಾಹುಲ್ ಗಾಂಧಿ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ವರಿಷ್ಠರ ಸಭೆ ಆರಂಭ ಕೂಡ ಆಗುತ್ತೆ. ರಾಹುಲ್ ಗಾಂಧಿ ಸಭೆಗೂ ಮುನ್ನ ತ್ರಿಮೂರ್ತಿಗಳ ಚರ್ಚೆ ಆಗುತ್ತೆ. ಯಾರು ಆ ತ್ರಿಮೂರ್ತಿಗಳು? ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಈ ಮೂವರು ಚರ್ಚೆಯನ್ನ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, KC ವೇಣುಗೋಪಾಲ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ಈ ಮೂವರು ಸೇರಿ ಮೊದಲು ಚರ್ಚೆ ಮಾಡ್ತಾರೆ ಪವರ್ ಶೇರಿಂಗ್ ನ ವಿಚಾರವಾಗಿ. ಅದಾದ ಮೇಲೆ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗ್ತಾರೆ. ಇಲ್ಲಿ ಏನ್ ಚರ್ಚೆ ಆಗುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಮೂವರು ಏನ್ ಚರ್ಚೆ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಹನುಮಂತ್ ಅವರಿಂದ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸಿಎಂ, DCM.